ಹಾಯ್ ಹಲೋ ನಮಸ್ಕಾರ ರೀ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪೂಜಾ ಆರ್ ಕನ್ನಡತಿ ವ್ಲಾಗ್ಸ್. ನಾಗರ ಪಂಚಮಿ ಹಬ್ಬದ ಎಲ್ಲರಿಗೂ ಶುಭಾಶಯಗಳು ರೀ. ನಾಗರ ಪಂಚಮಿ ಹಬ್ಬದ ವಿಶೇಷ ಮತ್ತು ಹೆಂಗೆ ಆಚರಣೆ ಮಾಡೋದು ನಮ್ಮ ಉತ್ತರ ಕರ್ನಾಟಕದ ಕಡೆ ಅಂತ ಹೇಳಿ ನಾ ಈ ವ್ಲಾಗ್ ಒಳಗೆ ಹೇಳೇನಿ ರೀ. ಶ್ರಾವಣ ಶುದ್ಧ ಪಂಚಮಿ ದಿನ ಗೋಮಯ ಮತ್ತು ಅರಿಶಿಣದಿಂದ ಬಾಗಿಲನ್ನು ಸಾರಿಸ್ಕೋಬೇಕ್ರಿ. ರಂಗೋಲಿ ಮತ್ತು ಇಲ್ಲ ಅರಿಶಿಣ ಕುಂಕುಮದಿಂದ ನಾಗರ ಚಿತ್ರ ಬರೆದು ನೇಮ ನಿಷ್ಠೆಯಿಂದ ಪೂಜೆ ಮಾಡಬೇಕಾಗ್ತೈತಿ. ನಾಗಪ್ಪನ ನೈವೇದ್ಯಕ್ಕೆ ಎಳ್ಳು ಮತ್ತು ಅಳ್ಳಿಟ್ಟಿನ ಉಂಡೆ ಕಡ್ಲೆಕಾಳು ಪಲ್ಯ ಈ ಹಬ್ಬದ ವಿಶೇಷ ಅಡುಗೆ ಆಗಿರ್ತೈತೆ ರೀ. ಅಳ್ಳಿಟ್ಟು ಮಾಡೋದು ಹೆಂಗಂತ ನೋಡಂಬರಿ. ಒಂದು ಪಾತ್ರೆ ತೊಗೊಂಡು ಅದಕ್ಕೆ ಒಂದು ಬೌಲ್ ಬೆಲ್ಲ ಹಾಕ್ಕೋಬೇಕು. ಆಮೇಲೆ ಅದಕ್ಕೆ ತಕ್ಕಷ್ಟು ನೀರು ಹಾಕ್ಕೊಂಡು ಕರಗಿಸ್ಕೋಬೇಕು ಬೆಲ್ಲನ. ಅದನ್ನು ಕೈಯಾಡಿಸ್ಕೊಂಡ್ಮೇಲೆ ಅಳ್ಳಿಟ್ಟು ಮಾಡೋಕೆ ತಯಾರಾಗ್ತೈತಿ. ಅಳ್ಳಿಟ್ಟಿನ ಹಿಟ್ಟು ಅಂತಂದ್ರೆ ಅಳ್ಳಿಟ್ಟಿನ ಗೋಧಿ ಮತ್ತು ಕಡ್ಲಿನ ಹುರ್ಕೊಂಡು ಗಿರಣಿಗೆ ಹೋಗಿ ಹಾಕಿಸ್ಕೊಂಡು ಬಂದಿರ್ತೀವಿ. ಆ ಅಳ್ಳಿಟ್ಟಿನ ಹಿಟ್ಟು ತೊಗೊಂಡು 2 ಬೌಲ್ನಷ್ಟು ತೊಗೊಂಡು ಅದನ್ನು ಸಾನಿಸ್ಕೋಬೇಕು. ಆಮೇಲೆ 1 ಚಮಚದಷ್ಟು ತುಪ್ಪ, ಆಮೇಲೆ ಸ್ವಲ್ಪ ಏಲಕ್ಕಿ ಹಾಕಿ ಅದನ್ನು ಏನು ಮಾಡ್ಕೊಂಡಿರ್ತೀವಲ್ಲ ಬೆಲ್ಲದ್ದು ಅದನ್ನು ಸ್ವಲ್ಪ ಹಾಕಿ ನಾವು ಕಲಿಸ್ಕೋಬೇಕು. ಅಳ್ಳಿಟ್ಟು ರೆಡಿ ಆದಮೇಲೆ ಸಣ್ಣ ಸಣ್ಣ ಉಂಡೆ ಮಾಡ್ಕೋಬೇಕ್ರಿ ನೈವೇದ್ಯಕ್ಕೆ ಅಂತ ಹೇಳಿ. ನೋಡ್ರಿ ನೈವೇದ್ಯಕ್ಕೆ ಅಂತ ಹೇಳಿ ಅಳ್ಳಿಟ್ಟು ರೆಡಿ ಆಯ್ತು. ಮತ್ತು ಸಣ್ಣ ಸಣ್ಣ ಈ ಥರ ಉಂಡೆ ಮಾಡ್ಕೊಂಡು ಅಳ್ಳಿಟ್ಟು ಉಂಡೆ ಅಂತಾರೆ ಇದಕ್ಕೆ. ಆಮೇಲೆ ಅಳ್ಳಿಟ್ಟು ತಂಬಿಟ್ಟನು ಅಂತಾರೆ. ಇದನ್ನು ಮಾಡ್ಕೊಂಡ್ಮೇಲೆ ನಾಗಪ್ಪಗಂತ ಹೇಳಿ ಹಂಗ್ನೂಲು ಮತ್ತು ಗೆಜ್ಜೆ ವಸ್ತ್ರನ ಮಾಡ್ಕೋಬೇಕು. ಅದನ್ನು ನಾನು ಹಂಗ್ನೂಲು ಮಾಡಿ ಇಟ್ಕೊಂಡಿದ್ದೆ. ಅದಕ್ಕೆ ಹಂಗೆ ಬಿಳೆ ದಾರದಲ್ಲೇ ಮಾಡ್ಕೊಂಡಿರ್ತೀವಲ್ಲ ಅದಕ್ಕೆ ಸ್ವಲ್ಪ ಅರಿಶಿನ ಹಚ್ಚಿ ಆಮೇಲೆ ಗೆಜ್ಜೆ ವಸ್ತ್ರನೂ ಮಾಡ್ಕೋಬೇಕು. ಯಾವುದೇ ದೇವ್ರಿಗಾದ್ರೂ ಹಂಗೆ ಹಂಗ್ನೂಲು ಹಾಕಬಾರ್ದು ಅಂತ ಹೇಳ್ತಾರೆ. ಅಂದ್ರೆ ಬಿಳೆದ ದಾರದಲ್ಲಿ ಮಾಡಿರ್ತೀವಲ್ಲ ಅದನ್ನು ಹಂಗೆ ಹಾಕಬಾರ್ದು. ಅದಕ್ಕೆ ಸ್ವಲ್ಪ ಅರಿಶಿನ ಹಚ್ಚಿ ನಾವು ಹಂಗ್ನೂಲು ಹಾಕಬೇಕಂತ ಅದಕ್ಕೆ ನಾನು ಅರಿಶಿನ ಹಚ್ಕೊಂಡೆ. ಆಮೇಲೆ
ಇದನ್ನೆಲ್ಲ ತಯಾರಾದಮೇಲೆ ಗೆಜ್ಜೆ ವಸ್ತ್ರನೂ ರೆಡಿ ಮಾಡ್ಕೋಬೇಕು. ಗೆಜ್ಜೆ ವಸ್ತ್ರ ಯಾಕೆ ಹಾಕ್ತಾರೆ ಅಂತಂದ್ರೆ, ಈಗ ದೇವರಿಗೆ ನಾವು ವಸ್ತ್ರ ಅಂದರೆ ಈಗ ಹೆಣ್ಣು ದೇವ್ರಿಗೆ ಆದ್ರೆ ಸೀರೆ ಉಡ್ಸಿರ್ತಾರೆ ಮತ್ತು ಗಂಡು ದೇವ್ರಿಗೆ ಪಂಚೆ ಹಾಕಿರ್ತಾರೆ. ಇವಾಗ ನಾವು ಯಾವುದು ಅಂದ್ರೆ ಈಗ ದೇವ್ರ ಜಗಲಿ ಮೇಲೆ ಆಗಲಿ ಮತ್ತು ಹೊರಗೆ ಹಿಂಗೆ ನಾಗಪ್ಪನ ಕಲ್ಲು ಆಮೇಲೆ ಮೂರ್ತಿಗಳು ಇರ್ತಾವಲ್ಲ, ಅದಕ್ಕೆ ವಸ್ತ್ರ ನಾವು ಹಾಕಿರೋದಿಲ್ಲ. ಅದಕ್ಕೆ ನಾವು ಈ ಗೆಜ್ಜೆ ವಸ್ತ್ರ ಹಾಕಿದ್ರೆ ಆ ವಸ್ತ್ರ ಹಾಕಿದಷ್ಟು ಶ್ರೇಷ್ಠವಾದದ್ದು ಬರುತ್ತೆ ಅಂತ ಹೇಳಿ ಗೆಜ್ಜೆ ವಸ್ತ್ರನ ನಾವು ಹಾಕಬೇಕಾಗ್ತೈತಿ. ಗೆಜ್ಜೆ ವಸ್ತ್ರನ ಮಾಡ್ಕೋಬೇಕು. ಅದಕ್ಕೆ ಒಂದು ಕಡೆ ಕುಂಕುಮ ಮತ್ತು ಒಂದು ಕಡೆ ಅರಿಶಿನ ಹಚ್ಚಿ ಗೆಜ್ಜೆ ವಸ್ತ್ರನ ತಯಾರು ಮಾಡ್ಕೋಬೇಕು. ನಾವು ನೈವೇದ್ಯಕ್ಕೆ ಎಲ್ಲ ತಯಾರಿನೂ ಮಾಡಿಕೊಂಡು ಪೂಜೆ ಮಾಡೋಕೆ ಬಂದ್ವಿ ನೋಡ್ರಿ. ಇದು ಹೆಣ್ಮಕ್ಳ ಹಬ್ಬ ರೀ. ಇದು ಜೋಕಾಲಿ ಆಡೋದು, ಮನೆ ಮುಂದೆ ರಂಗೋಲಿ ಹಾಕಿ ನಾಗಪ್ಪಗೆ ಹಾಲು ಎರೆಯೋದು ಭಾರಿ ಸಂಭ್ರಮ ರೀ ಇದ್ರ ಈ ಹಬ್ಬದಾಗ. ನಮ್ಮ ಉತ್ತರ ಕರ್ನಾಟಕದ ಕಡೆ 2 ದಿನ ಆಚರಿಸ್ತೀವಿ ರೀ ನೋಡ್ರಿ. ಇದು ಒಂದು ದಿನ ಹೊರಗೆ ಹಾಲು ಎರೆಯೋದು ಮತ್ತು 2ನೇ ದಿನ ಒಳಗೆ ಹಾಲು ಎರೆಯೋದು. ಒಳಗೆ ಹಾಲು ಎರೆಯೋದು ಅಂತಂದ್ರೆ ಹುತ್ತ ಮುರಿಯೋದು ಅಂತ. ನಾವು ಇವತ್ತು ಹೊರಗೆ ಹಾಲು ಎರೆಯೋಕೆ ಹೋಗ್ತೀವಿ ರೀ. ನಮ್ಮ ಮನೆ ಮುಂದಿರೋ ಒಂದು ಕಲ್ಲಪ್ಪಜಿ ಗುಡಿ ಅಂತ ಇತ್ತು, ಅಲ್ಲಿ ಹೋದ್ವಿ. ಮತ್ತು ಬಸವಣ್ಣನ ಗುಡಿ ಹತ್ರ ಒಂದು ನಾಗಪ್ಪನ ಕಟ್ಟಿ ಐತಿ, ಅಲ್ಲಿ ಹೋಗಿ ಹಾಲು ಎರಿತೀವಿ ರೀ. ಪೂಜೆ ಮಾಡಿ ನೈವೇದ್ಯ ಮಾಡಿ ಈಗ ಹಾಲು ಒಯ್ಯೋದು ನೋಡ್ರಿ. ಹಾಲು ಒಯ್ಯೋ ಮುಂದೆ ದೇವ್ರ ಹೆಸರು ಹೇಳಿ ಮೊದಲು ಎಲ್ಲ ದೇವ್ರ ಪಾಲು ಅಂತ ಹೇಳಿ, ಆಮೇಲೆ ಪ್ರತಿಯೊಬ್ಬರದು ಅಜ್ಜನ ಪಾಲು, ಅಮ್ಮನ ಪಾಲು, ಅಪ್ಪ ಅವನ ಪಾಲು, ಅಕ್ಕ ತಂಗಿಯರ ಪಾಲು, ಅಣ್ಣ ತಮ್ಮರ ಪಾಲು, ಅತ್ತಿ ಮಾವರ ಪಾಲು, ಗಂಡರ ಪಾಲು, ಮಕ್ಕಳ ಪಾಲು ಅಂತ ಹೇಳಿ ಸರ್ವರ ಪಾಲು ನಾಗಪ್ಪನ ಪಾಲು ಅಂತ ಹೇಳಿ ಈ ಥರ ಹಾಲು ಒಯ್ತೀರಿ ನಮ್ಮ ಉತ್ತರ ಕರ್ನಾಟಕದ ಕಡೆ. ಆಮೇಲೆ ನಮ್ಮ ಊರೊಳಗಿರೋ ಬಸವಣ್ಣನ ಗುಡಿ ಹೋಗಿ ದರ್ಶನ ಮಾಡಿ ಮನೆಗೆ ಬಂದಿರಿ. ನಾನು ಮಾಡಿರೋ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಕಮೆಂಟ್ ಮಾಡಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.